ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಯೋಗ ಉತ್ತರ ನೀಡಬಲ್ಲದು. ಬಂಜೆತನಕ್ಕೂ ಕೂಡ ಹೌದು. ಕೆಲವು ಆಸನಗಳ ನಿಯಮಿತ ಅಭ್ಯಾಸದಿಂದ ಫಲವಂತಿಕೆಯ ಸಮಸ್ಯೆ ನಿವಾರಿಸಿ ಸಂತಾನ ಭಾಗ್ಯ ಪಡೆಯಬಹುದು. ಮಕ್ಕಳಾಗಿಲ್ಲ ಎಂಬ ಕೊರಗಿರುವ ಅಥವಾ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕೆಲವು ಯೋಗಾಭ್ಯಾಸದಿಂದ ಈ ಬಂಜೆತನದ ಸಂಕಟಕ್ಕೆ ಮುಕ್ತಿ ಸಿಗಬಹುದು. ಹಾಗಿದ್ರೆ ಯಾವುದಾ ಯೋಗಾಸನ ಅಂತೀರಾ? ತೋರಿಸ್ತೀವಿ ನೋಡಿ. ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಯೋಗ ಉತ್ತರ ನೀಡಬಲ್ಲದು. ಉಳಿದೆಲ್ಲ ವ್ಯಾಯಾಮಗಳಂತೆ ಕೇವಲ ದೈಹಿಕ ವಿಷಯಗಳತ್ತ ಗಮನ ನೀಡದ ಯೋಗ ಮಾನಸಿಕ ಸ್ತರದಿಂದಲೇ ಅಂದರೆ ಮೂಲದಿಂದಲೇ ವಿಷಯಗಳನ್ನ ಉದ್ದೇಶಿಸುತ್ತಾ ಬರುತ್ತೆ. ಈ ಮೂಲಕ ದೇಹದ ಹಲವಾರು ಗ್ರಂಥಿಗಳು, ಹಾರ್ಮೋನ್ಸ್, ಅಂಗಗಳು ಸರಿಯಾಗಿ ಕೆಲಸ ಮಾಡಲು ನೆರವು ನೀಡುತ್ತೆ. ಹೀಗೆ ಸಮತೋಲನಕ್ಕೆ ತರಬಹುದಾದ ಹಲವು ತೊಂದರೆಗಳ ಪೈಕಿ ಫಲವಂತಿಕೆಯ ಸಮಸ್ಯೆ ಕೂಡ ಒಂದು. ದೇಹದ ಒಟ್ಟಾರೆ ಸ್ವಾಸ್ಥ್ಯಕ್ಕೂ ಫಲವಂತಿಕೆಗೂ ನಿಕಟ ಸಂಬಂಧ ಇದೆ. ಅದರಲ್ಲೂ ಒತ್ತಡ, ಆತಂಕ ಮುಂತಾದ ಚಿತ್ತ ವಿಕಾರಗಳು ಹೆಚ್ಚಿದಂತೆ ಫಲವಂತಿಕೆಯ ಮೇಲೆ ಪರಿಣಾಮ ಬೀರುತ್ತೆ. ಇದು ಮಹಿಳೆ ಮತ್ತು ಪುರುಷರಿಬ್ಬರ ವಿಷಯದಲ್ಲೂ ಸತ್ಯ. ಮಾನಸಿಕ ಒತ್ತಡಗಳನ್ನು ನಿವಾರಿಸಿಕೊಳ್ಳಲು ಯೋಗ ಬಹುದೊಡ್ಡ ಕೊಡುಗೆಯನ್ನ ನೀಡುತ್ತೆ. ಜೊತೆಗೆ ಹಾರ್ಮೋನುಗಳ ಸಮತೋಲನಕ್ಕೆ ಹಾಗೂ ತೂಕ ಇಳಿಸಿ ಬೊಜ್ಜು ಕಡಿಮೆ ಮಾಡುವಲ್ಲೂ ಯೋಗ ಅನುಕೂಲ ಕಲ್ಪಿಸುತ್ತೆ. ತಾಯಿಯಾಗುವ ಅನುಭವ ಪ್ರತಿಯೊಬ್ಬ ಹೆಣ್ಣಿನ ಜೀವನದಲ್ಲಿ ಮುಖ್ಯ. ಆದರೆ ಇಂದಿನ ಬದಲಾಗ್ತಾ ಇರುವ ಜೀವನ ಶೈಲಿಯಿಂದ ಅನೇಕ ಮಹಿಳೆಯರು ಈ ಆನಂದದಿಂದ ವಂಚಿತರಾಗ್ತಾ ಇದ್ದಾರೆ. ತಾಯಿಯಾಗಲು ಅವರು ಅನೇಕ ರೀತಿಯ ಚಿಕಿತ್ಸೆಗಳು ಮತ್ತು IVFನ ಸಹಾಯವನ್ನ ತೆಗೆದುಕೊಳ್ತಿದ್ದಾರೆ. ಆದರೆ ಯೋಗಾಸನದ ಸಹಾಯದಿಂದ ನೀವು ಈ ಸಮಸ್ಯೆಯನ್ನ ನಿವಾರಿಸಬಹುದು. ನಿಯಮಿತ ಯೋಗಾಭ್ಯಾಸದಿಂದ ಬಂಜೆತನ ಸಮಸ್ಯೆಯನ್ನ ನಿಯಂತ್ರಿಸಬಹುದು. ಆಯುರ್ವೇದ ಚಿಕಿತ್ಸೆ ಮತ್ತು ಯೋಗದಿಂದ ನೈಸರ್ಗಿಕವಾಗಿ ಗರ್ಭ ಧರಿಸುವಲ್ಲಿ ಯಶಸ್ವಿಯಾಗಬಹುದು. ಯೋಗಾಸನವು ನಿಮ್ಮ ಫಲವತ್ತತೆಯ ಮೇಲೆ ನೇರವಾಗಿ ಪರಿಣಾಮ ಬೀರುವುದಿಲ್ಲ. ಬದಲಿಗೆ ಇದು ಎಲ್ಲಾ ಚಿಕಿತ್ಸಾ ಪ್ರಕ್ರಿಯೆಗಳೊಂದಿಗೆ ಸೇರಿ ಕಾರ್ಯನಿರ್ವಹಿಸುತ್ತೆ. ನಿಯಮಿತವಾಗಿ ಯೋಗ ಮಾಡುವುದರಿಂದ ನಿಮ್ಮ ಹಾರ್ಮೋನುಗಳು ಸಮತೋಲನದಲ್ಲಿ ಇರುತ್ತೆ. ಯೋಗಾಭ್ಯಾಸ ನಿಮ್ಮ ಮನಸ್ಸನ್ನ ಶಾಂತಗೊಳಿಸುತ್ತೆ. ದೇಹ ಮತ್ತು ಮನಸ್ಸಿನ ನಡುವೆ ಸಮತೋಲನ ಕಾಯ್ದುಕೊಳ್ಳುತ್ತೆ. ಒತ್ತಡ ಬಂಜೆತನಕ್ಕೆ ಪ್ರಮುಖ ಕಾರಣ. ಆದರೆ ಯೋಗ ಮಾಡುವುದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುತ್ತೆ. ಹೀಗೆ ಫಲವಂತಿಕೆಯ ಹೆಚ್ಚಳಕ್ಕೆ ಯೋಗಾಭ್ಯಾಸ ನೆರವು ನೀಡಬಲ್ಲದು. ಇದಕ್ಕೆ ಯಾವೆಲ್ಲ ಆಸನಗಳು ಸೂಕ್ತ? ಈ ಬಗ್ಗೆ ಇಲ್ಲಿದೆ ಮಾಹಿತಿ. ಮೊದಲಿಗೆ ಸೇತುಬಂಧಾಸನ. ಇದು ಎದೆ, ಕುತ್ತಿಗೆ, ಬೆನ್ನುಹುರಿ, ಸೊಂಟ, ಕಿಬ್ಬೊಟ್ಟೆಯ ಭಾಗಗಳಿಗೆ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತೆ. ಮನಸ್ಸಿಗೆ ನೆಮ್ಮದಿ ನೀಡುವುದರ ಜೊತೆಗೆ ಹೊಟ್ಟೆಯ ಎಲ್ಲ ಅಂಗಗಳಿಗೂ ರಕ್ತ ಪರಿಚಲನೆಯನ್ನ ಹೆಚ್ಚಿಸಿ ಫಲವಂತಿಕೆಯ ಸಾಧ್ಯತೆಯನ್ನ ದಟ್ಟವಾಗಿಸುತ್ತೆ. 2 ಪಾದಗಳನ್ನು ಊರಿ ನೆಲಕ್ಕೆ ಒತ್ತಿ ಮುಂಡದ ಭಾಗವನ್ನ ಮೇಲಕ್ಕೆ ಎತ್ತಿ 5 ರಿಂದ 10 ಬಾರಿ ಉಸಿರಾಡಬಹುದು. ಇದನ್ನ ಹಲವು ಬಾರಿ ಪುನರಾವರ್ತಿಸಬಹುದು. ವಿಪರೀತ ಕರಣಿ. ಕಿಬ್ಬೊಟ್ಟೆಯ ಭಾಗಕ್ಕೆಲ್ಲ ರಕ್ತ ಪರಿಚಲನೆಯನ್ನ ಸುಧಾರಿಸುವ ಆಸನ ಇದು. ಜೊತೆಗೆ ಹೊಟ್ಟೆಯ ಭಾಗವನ್ನೆಲ್ಲ ಸಶಕ್ತಗೊಳಿಸುತ್ತೆ. ಗೋಡೆಯ ಪಕ್ಕದಲ್ಲಿ ನೇರ ಮಲಗೆ ನಿಧಾನಕ್ಕೆ ಕಾಲಿನ ಮೇಲ್ಮುಖವಾಗಿ ಗೋಡೆಗೆ ಆನಿಸಿ ನೇರವಾಗಿ ಚಾಚಿ. ಇದೀಗ ಶರೀರ ಎಲ್ ಆಕೃತಿಯಲ್ಲಿ ಕಾಣಬೇಕು. ಈ ಭಂಗಿಯಲ್ಲಿ 5 ರಿಂದ 10 ನಿಮಿಷಗಳವರೆಗೂ ಹಿಡಿಯಬಹುದು. ವೀರಭದ್ರಾಸನ. ಈ ಆಸನವನ್ನ ಒಂದಕ್ಕಿಂತ ಹೆಚ್ಚು ಕ್ರಮದಲ್ಲಿ ಅಭ್ಯಾಸ ಮಾಡಲಾಗುತ್ತೆ. ಈ ಎಲ್ಲ ಆಸನಗಳು ಕಾಲು, ತೋಳು, ಹೊಟ್ಟೆ, ಬೆನ್ನಿನ ಸ್ನಾಯುಗಳನ್ನ ಬಲಗೊಳಿಸುವಂತಹದ್ದು. ನಿಯಮಿತವಾಗಿ ಈ ಆಸನ ಅಭ್ಯಾಸ ಮಾಡುವುದರಿಂದ ಬಹಳಷ್ಟು ಕ್ಯಾಲರಿಗಳನ್ನ ಕರಗಿಸಿ ದೇಹದ ಆದಷ್ಟು ಭಾಗಗಳ ಕೊಬ್ಬು ಇಳಿಸಬಹುದು. ತೂಕ ಹೆಚ್ಚಳದಿಂದ ಫಲವಂತಿಕೆಯ ಸಮಸ್ಯೆ ಇದ್ರೆ ಇಂಥ ಆಸನಗಳು ಸೂಕ್ತ. ಧನುರಾಸನ. ಈ ಆಸನ ಮಾಡುವ ಲಾಭಗಳು ಬಹಳಷ್ಟಿದೆ. ದೇಹದ ಚಯಾಪಚಯವನ್ನ ಹೆಚ್ಚಿಸಿ ಹೊಟ್ಟೆ ಮತ್ತು ತೊಡೆಗಳ ಬೊಜ್ಜು ನಿವಾರಿಸಿ ಜೀರ್ಣಾಂಗಗಳ ಆರೋಗ್ಯವನ್ನ ಸುಧಾರಿಸುತ್ತೆ. ಮುಟ್ಟಿನ ಹೊಟ್ಟೆ ನೋವಿನ ಉಪಶಮನಕ್ಕೂ ಇದು ಉಪಯುಕ್ತವಾಗಿದೆ. ಬೆನ್ನು ಮತ್ತು ಸೊಂಟದ ಬಲವರ್ಧನೆಗೂ ಇದು ಸಹಾಯಕ. ಮೊದಲಿಗೆ ಮುಖ ಅಡಿಯಾಗುವಂತೆ ಮಲಗಿ ಕೈಕಾಲುಗಳನ್ನ ನೇರವಾಗಿ ಚಾಚಬೇಕು. ಕಾಲು ಮಡಸಿ ಗಜ್ಜೆ ಹಾಕುವ ಭಾಗವನ್ನ ಕೈಗಳಿಂದ ಹಿಡಿಬೇಕು. ಕಾಲುಗಳನ್ನ ದೇಹದ ಅಗಲಕ್ಕಿಂತ ಹೆಚ್ಚು ಅಗಲ ಇರಿಸುವಂತಿಲ್ಲ. ಈಗ ಕೈಗಳಿಂದ ಕಾಲೆಳೆಯುತ್ತಾ ಕಾಲುಗಳಿಂದ ಕೈ ಎಳೆಯುತ್ತಾ 2 ಕಾಲುಗಳನ್ನ ಮತ್ತು ಮುಖವನ್ನ ಮೇಲಕ್ಕೆತ್ತಬೇಕು.
ಸುಪ್ತ ಬದ್ಧಕೋನಾಸನ. ಮೊದಲು ನೇರವಾಗಿ ಮಲಗಿ, ನಂತರ ಮಂಡಿಗಳನ್ನು ಮಡಿಸಿ, ಪಾದಗಳನ್ನು ಒಂದಕ್ಕೊಂದು ಸೇರಿಸಿ ನಮಸ್ತೆ ಮಾಡುವಂತೆ ಹಿಡಿಯಿರಿ. ಇದರಿಂದ ತೊಡೆ, ಪೃಷ್ಠ, ಕಿಬ್ಬೊಟ್ಟೆಯ ಕೆಳಭಾಗದವರೆಗೂ ಸ್ನಾಯುಗಳು ಚುರುಕಾಗುತ್ತೆ. ಇದನ್ನ 3-4 ನಿಮಿಷಗಳವರೆಗೂ ಹಿಡಿಯಬಹುದು. ಬದ್ಧಕೋನಾಸನ, ಇದನ್ನ ಚಿಟ್ಟಿ ಭಂಗಿ ಅಂತ ಕರೀತಾರೆ. ಈ ಯೋಗಾಸನದ ನಿಯಮಿತ ಅಭ್ಯಾಸ ನಿಮ್ಮ ತೊಡೆಗಳು ಮತ್ತು ಶ್ರೋಣಿಯ ಸ್ನಾಯುಗಳನ್ನು ವಿಸ್ತರಿಸುತ್ತೆ. ಸಂತಾನೋತ್ಪತ್ತಿ ಅಂಗಗಳ ರಕ್ತ ಪರಿಚಲನೆಯನ್ನ ಹೆಚ್ಚಿಸುತ್ತೆ. ಈ ಯೋಗಾಭ್ಯಾಸ ಮಹಿಳೆಯರಿಗೆ ವಿಶೇಷವಾಗಿ ಪ್ರಯೋಜನಕಾರಿ. ಭುಜಂಗಾಸನ, ಹೊಟ್ಟೆ ಮತ್ತು ಬೆನ್ನುಹುರಿಯ ಅಕ್ಕಪಕ್ಕದ ಸ್ನಾಯುಗಳು ಇದರಿಂದ ಬಲಗೊಳ್ಳುತ್ತೆ. ಜೊತೆಗೆ ಸೊಂಟ, ಕಿಬ್ಬೊಟ್ಟೆ, ಎದೆ, ಭುಜ, ತೋಳುಗಳ ಸ್ನಾಯುಗಳ ಮೇಲೆ ಇದು ಕೆಲಸ ಮಾಡುತ್ತೆ. ಹೆಡೆ ಎತ್ತಿದ ಹಾವಿನಂತೆ ಕಾಣುವ ಭಂಗಿ ಇದು. ಮೊದಲಿಗೆ ಮುಖ ಅಡಿ ಮಾಡಿ ಮಲಗಿ, ಹಸ್ತಗಳನ್ನ ಎದೆಯ ಪಕ್ಕದಲ್ಲಿ ಊರಿ, ಕಟಿಯಿಂದ ಮೇಲೆ ಭಾಗವನ್ನ ನಿಧಾನಕ್ಕೆ ಮೇಲಕ್ಕೆ ನಿಲ್ಲಿಸಿ. ಇದರಿಂದ ಗರ್ಭಾಶಯದ ಭಾಗಕ್ಕೆಲ್ಲ ರಕ್ತ ಪರಿಚಲನೆ ಹೆಚ್ಚುತ್ತೆ. ಪಶ್ಚಿಮೋತ್ತಾನಾಸನ, ಈ ಯೋಗವು ನಿಮ್ಮ ಹೊಟ್ಟೆಯ ಕೊಬ್ಬನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಇದರ ನಿಯಮಿತ ಅಭ್ಯಾಸದಿಂದ ನಿಮ್ಮ ತೂಕವನ್ನ ನಿಯಂತ್ರಿಸಬಹುದು. ಬಾಲಾಸನ, ನೀವು ಯೋಗಾಸನವನ್ನ ಗರ್ಭಧರಿಸುವ ಮೊದಲು ಅಥವಾ ಗರ್ಭಾವಸ್ಥೆಯಲ್ಲೂ ಮಾಡಬಹುದು. ಈ ಆಸನಗಳ ಅಭ್ಯಾಸದಿಂದ ಫಲವಂತಿಕೆಯ ಸಮಸ್ಯೆ ನಿವಾರಣೆಯಾಗುವ ಸಾಧ್ಯತೆ ಇದೆ. ತಜ್ಞ ವೈದ್ಯರ ಸಲಹೆ, ಯೋಗಪಟುಗಳ ಮಾರ್ಗದರ್ಶನದಲ್ಲಿ ಮುಂದುವರಿಯುವುದು ಹೆಚ್ಚು ಸೂಕ್ತ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.